ಕಾರು ದಬಾಕಬಿಟ್ಟದೆ. ಯಾಕಷ್ಟು ಬೇಜಾರಾಗಿದ್ಯಾ? ಏನಾಯ್ತು? ಏನ್ ಗೊತ್ತಾ, ಇಲ್ಲಿಗೆ ಬರ್ಬೇಕಾದ್ರೆ ರೋಡ್ ಅಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆಗಿತ್ತು. ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿ ಏನೋ ಕರೆಸ್ದೆ. ಆದ್ರೆ ಅವ್ರ ಫೋನ್ ತಗೊಂಡು ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡೋಣ ಅಂತಂದ್ರೆ ಫೋನ್ ಲಾಕ್ ಆಗ್ಬಿಟ್ಟಿತ್ತು. ಅವರು ಸಹ ಎದ್ಬಿಟ್ಟು ಮಾತಾಡೋ ಸಿಚುವೇಶನ್ ಇರ್ಲಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ಅದಕ್ಕೆ ಹೇಳೋದು, ಎಸ್ಪೆಷಲಿ ಯಾರೆಲ್ಲ ಆಂಡ್ರಾಯ್ಡ್ ಫೋನ್ಸ್ ಗಳನ್ನ ಯೂಸ್ ಮಾಡ್ತಿರ್ತಾರೋ ಅವರಂತೂ ಈ ವಿಷಯದ ಬಗ್ಗೆ ತಿಳ್ಕೊಂಡ್ಲೇಬೇಕು. ಸೆಟ್ಟಿಂಗ್ಸ್ ನ ಓಪನ್ ಮಾಡಿ ಸೇಫ್ಟಿ ಅಂಡ್ ಎಮರ್ಜೆನ್ಸಿ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಆಮೇಲೆ ಮೆಡಿಕಲ್ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಅದಾದ್ಮೇಲೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಇದೆಯಲ್ವಾ ಅದನ್ನ ಕ್ಲಿಕ್ ಮಾಡ್ಬೇಕು. ಅಪ್ಪನೋ ಅಮ್ಮನೋ ಫ್ರೆಂಡ್ಸೋ ಯಾರ್ದು ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ ಇದೆಯೋ ಅದನ್ನ ಅಲ್ಲಿ ಆಡ್ ಮಾಡ್ಬೇಕು. ನಾಳೆ ದಿನ ನಮಗೂ ಏನಾದ್ರೂ ಸಿಚುವೇಶನ್ ಬಂತು ಅಂತಂದ್ರೆ ಯಾರಾದ್ರೂ ನಮ್ಮ ಫ್ಯಾಮಿಲಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೂ ಫೋನ್ ಲಾಕ್ ನ ಓಪನ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಎಮರ್ಜೆನ್ಸಿಗೆ ಹೋದ್ರೆ ಸಾಕು, ನಾವ್ ಯಾರ ನಂಬರ್ ನ ಆಡ್ ಮಾಡಿರ್ತೀವೋ ಅವ್ರಿಗೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ನಮ್ಮ ಸಿಚುವೇಶನ್ ಕೂಡ ಹೇಳ್ಬಹುದು. ನನ್ನ ಹತ್ರ ಆಂಡ್ರಾಯ್ಡ್ ಫೋನ್ ಇದೆ, ಈಗಲೇ ಆಡ್ ಮಾಡ್ಕೋತೀನಿ, ಆಮೇಲೆ ಸಿಗ್ತೀನಿ. ನೀವು ಕೂಡ ಅಷ್ಟೇ ಈ ವಿಷಯನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಈಗಲೇ ಶೇರ್ ಮಾಡಿ.